ಹೋಟೆಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹೌದು. ಸೊ ನೀವು ಇಲ್ಲಿ ಮಾಡಿದಾಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಮತ್ತೆ ನಿಮ್ಮ ರಿಲೇಷನ್ ಇಂದ ಇಲ್ಲಿ ಮಾಡ್ತಾನೆ ಸೊ ಆತರ ಏನಾದ್ರು ಎಲ್ಲ ಬೇಜಾನ್ ಬಂದಿದೆ ಸರ್. ಅವೆಲ್ಲ ಫೇಸ್ ಮಾಡಿ ಮುಂದೆ ಬಂದಿದ್ದೀನಿ, ಫೇಸ್ ಮಾಡ್ತಾನೆ ಇದೀನಿ. ಹೌದು, ಗೆದ್ದು ಆಚೆ ಬಂದಿದ್ದೀನಿ ಸರ್. ಅವೆಲ್ಲ ಗೆದ್ದು ಆಚೆ ಬಂದಿದ್ದೀನಿ. ಈ ಹೋಟೆಲ್ ಬಿಸ್ನೆಸ್ಗೆ ಬಂದಾದ್ಮೇಲೆ ವೆಜ್ ನಾನ್ ವೆಜ್ ಎರಡೂ ಇದೆ. ಹೌದು. ನಾನ್ ವೆಜ್ ನ ಏನಕ್ಕೆ ಸೇರ್ಕೋಬಹುದು? ನಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಪ್ರೀತಿ ಸರ್, ಅದಕ್ಕೆ. ಹೌದು ಸರ್, ಇದು ಹೆಂಗೆ ಸರ್ ಬಿಸ್ನೆಸ್? ಪರವಾಗಿಲ್ಲ, ಏರುಪೇರು ಆಗುತ್ತೆ. ಮೊದಲನೇ 4 ವರ್ಷ ಏನೂ ಇಲ್ಲ, ಆಮೇಲೆ ನಿಧಾನಕ್ಕೆಲ್ಲ ಪಿಕಪ್ ಆಯ್ತು. ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು 2 ಐಟಮ್, ಬಿರಿಯಾನಿ ಕಬಾಬ್ 2 ಮಾಡ್ತಾ ಇದ್ದೆ. ಪ್ರತಿಯೊಂದು ಮತ್ತೆ ಎಲ್ಲ ಕಲ್ತಿ ನಾವೇ ಮಾಡ್ತಾರೆ ಸರ್. ಅದಕ್ಕೆ ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲರೂ ಸಪೋರ್ಟ್, ಅವರೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 2 ಐಟಮ್, ಬಿರಿಯಾನಿ ಕಬಾಬ್ ಇದೇ ಜಾಗ. ಆಮೇಲೆ ನೀವು ಬೇರೆ ಕಡೆ ಟ್ರೈನಿಂಗ್ ಕೂಡ ತಗೊಂಡಿಲ್ಲ? ಎಲ್ಲೂ ತಗೊಂಡಿಲ್ಲ ಸರ್. ನೀವೇ ಎಲ್ಲ ಓನಾಗಿ ಟ್ರೈ ಮಾಡಿ ಡೈಲಿ ಒಂದೊಂದರ ಮಾಡ್ತಾ ಇರ್ತೀವಿ. ನೋಡಕ್ ಅಷ್ಟೊಂದು ವೆರೈಟೀಸ್ ಕಾಣಿಸ್ತಾ ಇದೆ. ಸೊ ಅದೆಲ್ಲ ಹೆಂಗ್ ಕಲ್ತ್ರ ಸರ್? ನೀವೇ ಓನಾಗಿ ಕಲ್ತಿದ್ದೀರಾ? ಓನಾಗಿ ಕಲ್ತಿರಾ ಸರ್? ಯಾರ್ದು ಕಲ್ತ್ಕೊಂಡಿಲ್ಲ ನಾವು. ಮತ್ತೆ ಇದು ರೆಸಿಪಿ ಅಲ್ಲ ಸರ್, ಯಾವ ತರ ಟ್ರೈ ಮಾಡಿದ್ರ ನೀವು? ಎಲ್ಲ ನಾಟಿ ಸ್ಟೈಲ್ ಸರ್ ಇದು. ಅಲ್ಲ, ನೀವು ಈ ಒಂದು ಟೇಸ್ಟ್ ಬರಬೇಕು ಅಂತಂದ್ರೆ ಸೊ ನೀವು ಬೇರೆ ಬೇರೆ ತರ ಎಲ್ಲ ಟ್ರೈ ಎಲ್ಲ ಮಾಡಿರ್ತೀರ. ಅದನ್ನ ಅದೇ ಒಂದೊಂದ್ಸರಿ ಉಪ್ಪು ಖಾರ ಕಮ್ಮಿ ಆಗಿರುತ್ತಲ್ಲ, ನೋಡ್ತೀನಿ ನೆಕ್ಸ್ಟ್ ಟೈಮ್ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅನ್ಕೊಂಡು ಈ ತರ ಮಾಡಿರ್ತಾರೆ ಪ್ರತಿ ಸತಿ ಟ್ರೈ ಮಾಡ್ತಿರ್ತೀವಿ.